ಸೊ ಟೆಂತ್ ಇರ್ಬೋದು, PUC ಇರ್ಬೋದು, ಮಕ್ಕಳು ಮತ್ತು ಅವ್ರ ತಂದೆ ತಾಯಿಗಳಿಗೆ ತಾವು ಕೊಡುವಂಥ ಅಡ್ವೈಸ್ ಏನು? ತುಂಬಾ ಹೆದರಿಸ್ಬಿಟ್ಟಿರ್ತಾರೆ. 10th ಸ್ಟ್ಯಾಂಡರ್ಡ್ ಅಂದ್ರೆ 12th ಸ್ಟ್ಯಾಂಡರ್ಡ್ ಅಂದ್ರೆ ಟರ್ನಿಂಗ್ ಪಾಯಿಂಟ್, ಅದು ಜೀವನ ಬದಲಾಗ್ಬಿಡುತ್ತೆ ಅದರಿಂದ, ಆತರ ಎಲ್ಲವೇ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಷ್ಟೇ. ಎಕ್ಸಾಮ್ ಜೀವನನ ನಿರ್ಧಾರ ಮಾಡಲ್ಲ. ನೀವು ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ ಅಂತ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಜೀವನದಲ್ಲಿ ಇನ್ನೂ ಸಾಧಿಸಕ್ ಬೇಕಾದಷ್ಟಿರುತ್ತೆ. ಎಷ್ಟೋ ಅವಕಾಶಗಳು ಸಿಗತ್ತೆ, ಇನ್ನೊಂದು ಆಪರ್ಚುನಿಟಿ ಸಿಗತ್ತೆ. ಮಾನಸಿಕ ಸಮಸ್ಯೆಗಳಿಗೂ ಜೈವಿಕ ಅಥವಾ ನಾವು ಬಯೋಲಾಜಿಕಲ್ ಅಂತ ಹೇಳ್ತೀವಿ, ದೇಹಗಳ ಕಾರಣ ಇದೇ ಇರುತ್ತೆ. ನಿದ್ರೆ ಸಮಸ್ಯೆ ಇದೆ ಅಂತ ಬರೋರ್ಗೆ ಎಲ್ಲರಿಗೂ ತಕ್ಷಣ ಏನ್ ನಿದ್ರೆ ಮಾತ್ರ ಬರ್ದ್ಬಿಡೋದಿಲ್ಲ. ಈಗ ನಮ್ಗೆ ನಿದ್ದೆ ಬರೋಕೆ ಮೆಲಟೋನಿನ್ ಅಂತ ಒಂದು ಕೆಮಿಕಲ್ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗ್ಬೇಕು, ಅದರಿಂದಾನೇ ನಿದ್ದೆ ಬರೋದು. ಸೊ ಯಾವಾಗ ನೀವು ಮೊಬೈಲ್ ಲೈಟ್ ನ ಇಷ್ಟು ಹತ್ತಿರದಲ್ಲಿ ಇಟ್ಕೊಳ್ತೀರಾ, ನಮಸ್ತೆ ಸ್ನೇಹಿತರೆ, ಟಾಪೂರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಇವತ್ತು ಡಾಕ್ಟರ್ ಲಕ್ಷ್ಮಿ ನ್ಯೂರೋ ಸೈಕಾಟ್ರಿಸ್ಟ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀವಿ. ಮೀಟ್ ಮಾಡೋ ಉದ್ದೇಶ, ನಮ್ಮಲ್ಲಿ ಸುಮಾರು ಗೊಂದಲಗಳಿರ್ತವೆ. ನಾವು ಮಾಡ್ತಾ ಇರೋ ಸರಿನಾ, ನಾವು ಯೋಚನೆ ಮಾಡ್ತಾ ಇರೋ ರೀತಿ ಸರಿನಾ, ಓಕೆ, ನಮಗೇನಾದ್ರು ಮಾನಸಿಕ ಕಾಯಿಲೆ ಇದೆಯಾ, ಅಥವಾ ನಮ್ಮ ಮಾನಸಿಕ ಕಾಯಿಲೆ ಇದೆ ಅಂತ ನಾವೇನು ಯೋಚನೆ ಮಾಡ್ತಾರೆ ತಪ್ಪಾ ಸರಿನಾ, ಸುಮಾರು ಗೊಂದಲಗಳು. ಸೊ ಆ ಗೊಂದಲಗಳಿಗೆಲ್ಲ ನಮ್ಮ ಡಾಕ್ಟರ್ ಅವ್ರಿಗೆ ಗೊತ್ತು, ಕ್ಲಾರಿಫಿಕೇಶನ್ ಕೊಡ್ತಾರೆ ಗೊತ್ತು. ಸೊ ಇದು ಡಾಕ್ಟರ್ ಹತ್ರ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ, ಇದಕ್ಕೆ ಪರಿಹಾರ ಏನು ಮತ್ತೆ ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಏನಿದೆ ತಿಳ್ಕೊಳ್ಳೋಣ. ನಮಗೂ ಯೂಸ್ ಆಗ್ಬೋದು, ನಮ್ಮ ಫ್ಯಾಮಿಲಿಯವ್ರಿಗೂ ಯೂಸ್ ಆಗ್ಬೋದು. ಈ ಕಾರಣಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮ ಡಾಕ್ಟರ್ ಲಕ್ಷ್ಮಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಈಗ ಎಕ್ಸಾಮ್ ಬಂದಿದೆ ಈಗ ಮಕ್ಕಳು. ಸೊ ಟೆಂತ್ ಇರ್ಬೋದು, PUC ಇರ್ಬೋದು, ಮಕ್ಕಳು ಮತ್ತು ಅವ್ರ ತಂದೆ ತಾಯಿಗಳಿಗೆ ತಾವು ಕೊಡುವಂಥ ಅಡ್ವೈಸ್ ಏನು? ಬಹಳ ಮುಖ್ಯವಾಗಿ ಒಂದ್ ವಿಷಯ ನಾನು ಏನ್ ಹೇಳ್ಬೇಕು ಅಂದ್ರೆ, ತುಂಬಾ ಹೆದರಿಸ್ಬಿಟ್ಟಿರ್ತಾರೆ. 10th ಸ್ಟ್ಯಾಂಡರ್ಡ್ ಅಂದ್ರೆ 12th ಸ್ಟ್ಯಾಂಡರ್ಡ್ ಅಂದ್ರೆ ಟರ್ನಿಂಗ್ ಪಾಯಿಂಟ್, ಅದು ಜೀವನ ಬದಲಾಗ್ಬಿಡುತ್ತೆ ಅದರಿಂದ, ಆತರ ಎಲ್ಲವೇ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಷ್ಟೇ. ಎಕ್ಸಾಮ್ ಜೀವನನ ನಿರ್ಧಾರ ಮಾಡಲ್ಲ. ನೀವು ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ ಅಂತ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಜೀವನದಲ್ಲಿ ಇನ್ನೂ ಸಾಧಿಸಕ್ ಬೇಕಾದಷ್ಟಿರುತ್ತೆ, ಎಷ್ಟೋ ಅವಕಾಶಗಳು ಸಿಗತ್ತೆ, ಇನ್ನೊಂದು ಆಪರ್ಚುನಿಟಿ ಸಿಗತ್ತೆ. ಸೊ ಇದಾಗ್ಲಿಲ್ಲ ಅಂದ್ರೆ ಮುಗ್ದೋಯ್ತು, ನನ್ನ ಜೀವನನೇ ಮುಗ್ದೋಯ್ತು ಅಂತ ಎಲ್ಲ ದಯವಿಟ್ಟು ಅನ್ಕೋಬೇಡಿ. ಜೀವನ ಅನ್ನೋದು ಬಹಳ ಬಹಳ ದೊಡ್ಡದು. ಒಂದು 10ನೇ ಕ್ಲಾಸ್ 12ನೇ ಕ್ಲಾಸ್ ಎಕ್ಸಾಮ್ ಅದನ್ನ ಡಿಸೈಡ್ ಮಾಡಕ್ ಆಗೋದಿಲ್ಲ. ಕಾಮಾಗಿ ನಿಮ್ ಪ್ರಯತ್ನ ನೀವು ಮಾಡಿ, ಫಲಿತಾಂಶ ಏನ್ ಬರುತ್ತೋ ಅದ್ರ ಮೇಲೆ ಮುಂದೆ ಏನ್ ನಿರ್ಧಾರ ತಗೋಬೇಕು ಅಂತ ನೋಡೋಣ. ಹಾಗೆ ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಒಂದ್ ಮಾತು ಹೇಳಕ್ ಹೇಳಿದ್ರಿ ನೀವು. ಈ ಲೆವೆಲ್ಗೆ ಬಂದಾದ್ಮೇಲೆ ಇನ್ನು ಪುಷ್ ಮಾಡಬೇಡಿ, ಪ್ರೆಷರ್ ಮಾಡಬೇಡಿ ಮಕ್ಳಿಗೆ. ನಿಮ್ಗೆ ಏನೇನು ಸ್ಫೂರ್ತಿ ಕೊಡಕ್ಕಾಗಿದೆ, ಏನೇನ್ ತರದ್ರ ಸಹಾಯ ಮಾಡಕ್ಕಾಗಿದೆ ಎಲ್ಲ ನೀವು ಮಾಡಿರ್ತೀರಾ. ಈಗ ಏನಿದ್ರು ಸಪೋರ್ಟ್ ಮಾಡೋದು. ತಂದೆ ತಾಯಿಗಳು ನಿಮ್ ಮಕ್ಳಿಗೆ ಏನ್ ಹೇಳ್ಬೇಕು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ಬಿಡುತ್ತೋ, ನಾನ್ ನಿಮ್ ಜೊತೆ ಇರ್ತೀನಿ, ನಿಮ್ ಸಪೋರ್ಟ್ ಮಾಡ್ತೀವಿ, ನೋಡೋಣ ಒಟ್ಟಿಗೆ ಮುಂದೆ ಏನ್ ನಿರ್ಧಾರ ತಗೊಳ್ಳೋಣ ಅನ್ನೋ ಧೈರ್ಯನ ನಿಮ್ ಮಕ್ಳಿಗೆ ಕೊಡಿ. ಇಲ್ಲಾಂದ್ರೆ ಅವರು ಎಲ್ಲಿ ನಮ್ ತಂದೆ ತಾಯಿನ ನಾನು ಖುಷಿ ಪಡ್ಸಕ್ ಆಗಲ್ವೋ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡಕ್ ಆಗಲ್ವೋ ಅನ್ನೋ ಒಂದು ಆತಂಕದಲ್ಲೇನೆ ಎಕ್ಸಾಮ್ ಬರೀತಾರೆ. ಅಥವಾ ರಿಸಲ್ಟ್ ಬರೋ ದಿನ ಕೆಲವೆಲ್ಲ ನಾವು ಬೇಡದಿರೋ ವಿಷಯಗಳನ್ನೆಲ್ಲ ಕೇಳ್ತೀವಿ. ಅದಕ್ಕೋಸ್ಕರ ಸಪೋರ್ಟಿವ್ ಆಗಿ ಇರಿ. ಆಲ್ ದಿ ಬೆಸ್ಟ್. ಡಾಕ್ಟರ್, ಈಗ ಎದೆ ನೋವು ಬಂತು, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀನಿ, ಮಂಡಿ ನೋವು ಬಂತು, ಆರ್ಥೋಪೆಡಿಷಿಯನ್ ಹತ್ರ ಹೋಗ್ತೀನಿ, ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ, ಸೈಕ್ಯಾಟ್ರಿಸ್ಟ್ ಹತ್ರ ಬರಬೇಕು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಕೇಳಿ. ಆತರ ನೋಡಿದ್ರೆ ಎಲ್ಲಾರ್ಗು ಏನೋ ಒಂದು ಸಿಂಪ್ಟಮ್ ಇರತ್ತೆ. ಸಾಮಾನ್ಯವಾಗಿ ಯಾಕೆ ಜನಗಳು ನಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತೀನಿ. ಈಗ ಅತಿಯಾದ ಒತ್ತಡ ಇರ್ಬೋದು. ಎಲ್ಲರಿಗೂ ಎಲ್ಲಾ ತರ ಒತ್ತಡಗಳಿದೆ. ಕೆಲ್ಸ ಇದ್ರೂನು ಒತ್ತಡ, ಕೆಲ್ಸ ಇಲ್ಲದೆ ಇದ್ರು ಒತ್ತಡ, ಮದ್ವೆ ಆದ್ರೆ ಒತ್ತಡ, ಮದ್ವೆ ಆಗದೆ ಇದ್ರೆ ಒತ್ತಡ, ಮಕ್ಳಾದ್ರೆ ಒತ್ತಡ, ಆತರ ಅಂದ್ರೆ ಒತ್ತಡಗಳು ಎಲ್ಲಾರ್ಗು ಇರತ್ತೆ. ಆದ್ರೆ ಯಾವಾಗ ಒತ್ತಡಗಳು ನಮ್ಮ ದಿನನಿತ್ಯದ ಜೀವನವನ್ನ ನಡ್ಸಕ್ಕಾಗದೆ ಇರೋಷ್ಟು ನಮ್ಮನ್ನ ಬಾಧೆ ಮಾಡುತ್ತೆ, ಆಗ ನಾವು ಖಿನ್ನತೆ, ಆತಂಕ ಇಂತ ಸಮಸ್ಯೆಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಕಾಮನ್ ಮೆಂಟಲ್ ಪ್ರಾಬ್ಲಮ್ಸ್ ಅಂದ್ರೆ ಈ ತರ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್, ಈ ತರ ಎಲ್ಲ ಹೇಳ್ತೀವಿ. ಇಂಥ ವಿಷಯಕ್ಕೆ ಜನಗಳು ಬರ್ತಾರೆ. ಕೆಲವೊಂದು ಸ್ವಲ್ಪ ತೀವ್ರವಾಗಿರುವಂತ ಮಾನಸಿಕ ಕಾಯಿಲೆಗಳಿರುತ್ತೆ. ಸ್ಕಿಜೋಫ್ರೀನಿಯಾ, ಬೈಪೋಲಾರ್, ಆತರ ಎಲ್ಲ. OCD ಇರ್ಬೋದು, ಗೀಳು ಕಾಯಿಲೆ ಅಂತ ಹೇಳ್ತೀವಿ, ಅಂತ ಕೆಲವು ವಿಷಯಕ್ಕೆ ಬರ್ತಾರೆ. ಈಗ ಮಕ್ಕಳಲ್ಲಿ ಕಲಿಕೆ ಪ್ರಾಬ್ಲಮ್ ಇರ್ಬೋದು, ಇಲ್ಲ ADHD ಅಂತೀವಿ, ಅಂದ್ರೆ
ತುಂಬಾ ಹೈಪರ್ ಆಕ್ಟಿವಿಟಿ ತರ ಹೌದು, ಒಂದ್ ಹೌದು. ಸೆಕೆಂಡ್ ಒಂದ್ ಕಡೆ ನಿಲ್ಲಲ್ಲ, ಮಾಡಲ್ಲ, ಯಾವ್ದ್ರಲ್ಲೂ ಗಮನ ಕೊಡಕ್ ಆಗ್ತಾ ಇರಲ್ಲ, ಆ ತರ ಪ್ರಾಬ್ಲಮ್ಸ್ ಇರ್ಬೋದು. ಆಟಿಸಮ್ ಇರ್ಬೋದು, ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತ, ಲರ್ನಿಂಗ್ ಡಿಸಬಿಲಿಟಿ ಅಂತ ಇರುತ್ತೆ, ಆ ತರ ಪ್ರಾಬ್ಲಮ್ಸ್, ಅಂತ ವಿಷಯಗಳಿಗೆ ಮಕ್ಕಳಲ್ಲಿ ನಾವು ಓಕೆ ನೋಡ್ತೀವಿ. ಓಕೆ ಈಗ ವೃದ್ಧರಲ್ಲಿನೂ ಮರವಿನ ಕಾಯಿಲೆ ಬರ್ಬೋದು, ಡೆಮೆನ್ಷಿಯಾ ಅಂತ, ಅಥವಾ ಅವ್ರಿಗೂನು ಖಿನ್ನತೆ ಅಂತ ಸಮಸ್ಯೆಗಳೆಲ್ಲ ಬರ್ಬೋದು, ಆಂಗ್ಸೈಟಿ ಬರ್ಬೋದು, ನಿದ್ರಾಹೀನತೆ ಎಲ್ಲಾ ವಯಸ್ಸವ್ರಿಗೂನು ಹೌದು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಸಾಮಾನ್ಯ ಕಾರಣಗಳು ಓಕೆ ನಮ್ಮ ಹತ್ರ ಓಕೆ. ಜನಗಳು ಬರೋದಕ್ಕೆ. ಅಂದ್ರೆ ಇವಾಗ ಎಲ್ಲದಕ್ಕೂ ಮೂಲಭೂತ ಕಾರಣ ಅಂದ್ರೆ ಸ್ಟ್ರೆಸ್ ಅಂತ ಹೇಳ್ತೇವೆ, ಒತ್ತಡ ಅಂತ ಹೇಳ್ತೀವಿ ನಾವು. ಈಗ ಒತ್ತಡ ಅನ್ನೋದು ನೀವು ನೀವು ಹೇಳಿದಂಗೆ ಪ್ರತಿಯೊಂದು ಕೆಲಸ ಮಾಡದೇ ಇರಲಿ, ಓಕೆ, ಅದು ಒತ್ತಡ ನಮ್ಮ ಜೀವನ ಶೈಲಿ ಒಂದು ಭಾಗ ಹೋಗಿದೆ. ಅದನ್ನ ಅಲ್ಲಿ ನಿಲ್ಲಿಸ್ಬೋದಾ? ಒತ್ತಡ ಅನ್ನೋದು ಏನಿದೆ, ಇವಾಗ ನಾರ್ಮಲಿ ಹೇಳ್ತಾರೆ ಯೋಗ ಮಾಡು, ಎಕ್ಸರ್ಸೈಸ್ ಮಾಡು ಅಂತ ಹೇಳ್ತಾರೆ, ಅದರಲ್ಲೇ ಕಂಟ್ರೋಲ್ ಮಾಡು ಅಂತ ಹೇಳಿದಾಗ ನಿಲ್ಲಿಸ್ಬೋದು, ಒತ್ತಡ ಅಲ್ಲಿ ಕಂಟ್ರೋಲ್ ಮಾಡ್ಬೋದಾ? ಕಂಪ್ಲೀಟ್ ಎಸ್ ಆರ್ ನೋ ಆನ್ಸರ್ ಇಲ್ಲ ಇದಕ್ಕೆ. ಓಕೆ ಈಗ ಎಷ್ಟೋ ಸತಿ ಹೌದು, ಒತ್ತಡಗಳನ್ನ ನಿಭಾಯಿಸಕ್ಕೆ ಪ್ರತಿಯೊಬ್ರು ಪ್ರಯತ್ನ ಪಡ್ತಾ ಇರ್ತಾರೆ, ಪಡ್ಲೇಬೇಕು. ಓಕೆ ಸೊ ನಮ್ಮ ಟೈಮ್ ನ ಮ್ಯಾನೇಜ್ ಮಾಡ್ಕೊಳ್ಳೋದು, ಯಾವ್ದು ನಮ್ಮ ಜೀವನದಲ್ಲಿ ಪ್ರಯಾರಿಟಿ ಇದೆ, ಇಂಪಾರ್ಟೆಂಟ್ ಇದೆ, ಈಗ ಮುಖ್ಯ ಏನು, ಅದ್ರ ಮೇಲೆ ನಾನು ಗಮನ ಹರಿಸ್ತೀನಿ ಅಂತ ಕೆಲವು ವಿಧಾನಗಳನ್ನ ಕಲ್ತ್ಕೊಳ್ಳೋದು. ನೀವ್ ಹೇಳ್ದಂಗೆ ಒಳ್ಳೆ ಆಹಾರ ಪದ್ಧತಿ ಇಟ್ಕೊಳ್ಳೋದು, ವ್ಯಾಯಾಮ ಇಟ್ಕೊಳ್ಳೋದು, ಯೋಗ ಮಾಡೋದು, ಇದರಿಂದೆಲ್ಲ ನಮ್ಮ ಒತ್ತಡನ ನಿಭಾಯಿಸಕ್ಕೆ ಪ್ರಯತ್ನ ಪಡಬಹುದು, ಪಡಬಾರ್ದು ಅಂತ ಅಲ್ಲ. ಬಟ್ ಕೆಲವೊಂದ್ಸತಿ ಏನೇ ಮಾಡಿದ್ರು ಅದಕ್ಕೆಲ್ಲ ಮೀರಿ ಬರುವಂತ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ನಾವು ಒಪ್ಕೋಬೇಕು. ಈಗ ಜನ ಏನ್ ಮಾಡ್ತಾರೆ ಅಂದ್ರೆ, ಏನೇ ಈಗ ನೋಡಿ ಡಿಪ್ರೆಷನ್ ಅಂತ ಹೇಳಿ, ಡಿಪ್ರೆಷನ್ ಎಲ್ಲ ಏನು ಇಲ್ಲ, ಅದು ಬರೀ ವೀಕ್ ಆಗಿರೋರ್ಗೆ ಬರೋದು, ಸ್ಟ್ರಾಂಗ್ ಆಗಿದ್ರೆ ಡಿಪ್ರೆಷನ್ ಬರಲ್ಲ. ಯಾವ್ದೋ ಒಂದು ಗಾಬರಿ ಆಗ್ತಿದೆ, ಆತಂಕ ಆಗ್ತಿದೆ ಅಂದ್ರೆ ಹೆದರ್ಕೋತೀರಾ, ಅದಕ್ಕೆ ಬರುತ್ತೆ ಅಂದ್ರೆ ಆಸ್ ಇಫ್ ಅದು ಪ್ರಾಬ್ಲಮೇ ಅಲ್ಲ, ನೀವೇ ಬೇಕಂತ ಮಾಡ್ಕೋತಾ ಇದ್ದೀರಾ ಅನ್ನೋ ಹಾಗೆ ಮಾತಾಡ್ತಾರೆ. ಆ ಕಾರಣಕ್ಕೇನೆ ಎಷ್ಟೋ ಜನ ಸಹಾಯ ತಗೊಳಕ್ಕೂ ಬರೋದಿಲ್ಲ. ಯಾಕೆಂದ್ರೆ ಅವ್ರು ಯಾರೋ ಒಬ್ರ ಹತ್ರ ಹೇಳಿದ್ರೆ ಅವ್ರಿಗೆ ಬೆಂಬಲ ಸೂಚಿಸಕ್ಕಿಂತ ಜಾಸ್ತಿ ಇನ್ನು ನೀನೇ ಏನೋ ತಪ್ಪು ಮಾಡಿದ್ಯಾ ಅನ್ನೋ ತರ ಮಾತಾಡ್ಬಿಟ್ಟಿರ್ತಾರೆ. ಸೊ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಈ ಎಲ್ಲಾ ಕಾಯಿಲೆಗಳಿಗೂನು ನಿಮ್ಗೆ ಹೇಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಕಾರಣ ಇರುತ್ತೆ, ಅದೇ ತರ ಇದಕ್ಕೂ ಕೂಡ ಕಾರಣಗಳಿರುತ್ತೆ. ಸ್ಟ್ರೆಸ್ ಅನ್ನೋದು ಔಟ್ಸೈಡ್ ಇಂದ ಬರೋದು, ಆದ್ರೆ ನಮ್ಮ ಬಾಡಿ ಯಾವ ತರ ಸ್ಟ್ರೆಸ್ ನ ತಗೊಳುತ್ತೆ ಅನ್ನೋದು ಅದು ಇದೇ ಇರುತ್ತೆ. ಈಗ ನಿಮ್ಗೆ ಡಯಾಬಿಟೀಸ್ ಬರಕ್ಕೆ ಹೇಗೆ ಇನ್ಸುಲಿನ್ ಸಮಸ್ಯೆ ಆಗ್ಬೇಕು, ಥೈರಾಯ್ಡ್ ಪ್ರಾಬ್ಲಮ್ಸ್ ಬರಕ್ಕೆ ಥೈರಾಕ್ಸಿನ್ ಪ್ರಾಬ್ಲಮ್ ಆ ತರ ಇರುತ್ತೆ, ಹಾಗೆ ಈ ಮಾನಸಿಕ ಕಾರಣಗಳು ಕೂಡ ನಮ್ಮ ಹಾರ್ಮೋನ್ಸ್ ಇರ್ಬೋದು, ಅಥವಾ ನಮ್ಮ ಮೆದುಳಿನಲ್ಲಿರೋ ನ್ಯೂರೋ ಕೆಮಿಕಲ್ ಅಂತ ಹೇಳ್ತೀವಿ ಅವುಗಳಿರ್ಬೋದು, ಅವುಗಳಲ್ಲಿನೂ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಈಗ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ತುಂಬಾ ಒತ್ತಡ ಆದಾಗ ಜಾಸ್ತಿ ಆಗುತ್ತೆ. ಹಾಗೆ ಅಂದ್ರೆ ಮಾನಸಿಕ ಸಮಸ್ಯೆಗಳಿಗೂ ಜೈವಿಕ ಅಥವಾ ನಾವು ಬಯೋಲಾಜಿಕಲ್ ಅಂತ ಹೇಳ್ತೀವಿ ದೇಹಗಳ ಕಾರಣ ಇದೇ ಇರುತ್ತೆ. ಸೊ ನಾನು ಎಲ್ಲಾ ಪ್ರಯತ್ನ ಪಡ್ತಿದೀನಿ, ಅದಕ್ ಮೀರಿನೂ ನನ್ಗೆ ನಿದ್ದೆ ಬರ್ತಿಲ್ಲ, ಆತಂಕ ಆಗ್ತಾ ಇದೆ, ಮನಸ್ಸು ಸರಿಗಿಲ್ಲ, ಕೆಲಸ ಮಾಡಕ್ ಆಗ್ತಿಲ್ಲ, ಯಾರ ಜೊತೆ ಮಾತಾಡ್ಬೇಕು ಅನ್ಸ್ತಿಲ್ಲ, ಸತ್ತೋಗ್ಬಿಡ್ಬೇಕು ಅನ್ಸ್ತಾ ಇದೆ, ಹೀಗೆಲ್ಲ ಆದಾಗ ನಾನು ಸಹಾಯ ತಗೋಬೇಕು. ಓಕೆ, ನನ್ ಮೀರಿ ಏನೋ ಆಗ್ತಾ ಇದೆ, ನಾನು ಸಹಾಯ ತಗೋಬೇಕನ್ನ ಅರ್ಥ ಮಾಡ್ಕೋಬೇಕು. ಡಾಕ್ಟರ್, ಈಗ ಸರಿಯಾಗಿ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದ್ರೆ ಕೆಲವು ಏನ್ ಮಾಡ್ತಾರೆ ಅಂದ್ರೆ ಮಲಗೋದೇ ಲೇಟಾಗಿ ಮಲಗ್ತಾರೆ. ಓಕೆ, ಸೊ ಅವ್ರು ಏನ್ ಮಾಡ್ತಾರೆ, ಅವರು ಡೈಲಿ ಹ್ಯಾಬಿಟ್ಸ್ ಯಾವ ರೀತಿ ಇರುತ್ತೆ, ಕೆಲವು 10 ಗಂಟೆಗೆ ಮಲಗಿರ್ತಾರೆ, ನಿದ್ದೆ ಬರೋದು 1 ಗಂಟೆಗೆ. ಓಕೆ, ಅವ್ರು ನಿಮ್ಮ ಹತ್ರ ಬರ್ಬೇಕಾ? ಹೌದು, ಯಾಕೆಂದ್ರೆ ನಿದ್ರೆ ಸಮಸ್ಯೆ ಇದೆ ಅಂತ ಬರೋರ್ಗೆ ಎಲ್ಲರಿಗೂ ತಕ್ಷಣ ಏನ್ ನಿದ್ರೆ ಮಾತ್ರ ಬರ್ದ್ಬಿಡೋದಿಲ್ಲ. ಫಸ್ಟ್ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ, ಯಾಕೆ ನಿದ್ದೆ ಬರ್ತಿಲ್ಲ ಅಂದ್ರೆ ನಿಮ್ಮ ಕೆಲವು ಏನೋ ಪ್ರಾಕ್ಟೀಸ್ ಸರಿ ಇಲ್ಲ ಅದಕ್ಕೆ ನಿದ್ದೆ ಬರ್ತಾ ಇಲ್ವಾ, ಅಥವಾ ಬೇರೆ ಏನೋ ಒತ್ತಡ ಚಿಂತೆ ಇದೆ ಅದಕ್ಕೆ ನಿದ್ದೆ ಬರ್ತಾ ಇಲ್ವಾ, ಇಲ್ಲ ಕೆಲವ್ರಿಗೆ ಈ ನೈಟ್ ಶಿಫ್ಟ್ ಡೇ ಶಿಫ್ಟ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಅವ್ರು 1 ವಾರ ನೈಟ್ ಮಾಡೋದು 1 ವಾರ ಡೇ ಮಾಡೋದು ಅಂತವ್ರಿಗೆ ಆಬ್ವಿಯಸ್ಲಿ ನಿದ್ದೆ ಬರಲ್ಲ. ಯಾಕೆಂದ್ರೆ ಬಾಡಿಗೆ ಅರ್ಥನೇ ಆಗೋದಿಲ್ಲ ಯಾವ ತರ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ನೀವು 1 ಟೈಮಿಗೆ ಮಲ್ಕೊಳ್ಳೋದು 1 ಟೈಮಿಗೆ ಹೇಳೋದು ಮಾಡ್ತಾ ಇದ್ರೆ ನಿಮ್ ಬಾಡಿ ಒಳಗಡೆನೆ ಒಂದ್ ಕ್ಲಾಕ್ ತರ ಸೆಟ್ ಆಗ್ಬಿಡುತ್ತೆ. ನೀವು ಅಲಾರ್ಮ್ ಇಟ್ಕೊಂಡಿಲ್ಲ ಅಂದ್ರೂ ಅದೇ ಟೈಮ್ಗೆ ಎಚ್ಚರ ಆಗುತ್ತೆ. ಹಾಗೆ ಸೊ ಆ ಬಾಡಿಗೆ ಅಡ್ಯಾಪ್ಟ್ ಆಗಕ್ಕೆ ಟೈಮೇ ಗೊತ್ತಾಗ್ತಿರಲ್ಲ. ಯಾಕೆಂದ್ರೆ ಒಂದೊಂದ್ ಟೈಮ್ಗೆ ಒಂದೊಂದ್ ದಿವಸ ಮಲ್ಕೊಳ್ಳೋದು, ಯಾವಾಗ್ಲೋ ಇದೇಳೋದು, ಈ ತರ ಕೆಲ್ಸದ ಒತ್ತಡದಿಂದಾಗಿ. ಸೊ ಆ ತರ ಕಾರಣದಿಂದ ನಿದ್ದೆ ಬರ್ತಾ ಇಲ್ವಾ, ಅಥವಾ ಎಕ್ಸೆಸಿವ್ ಮೊಬೈಲ್ ಯೂಸ್, ಸ್ಕ್ರೀನ್ ಯೂಸ್. ಈಗ ನಮ್ಗೆ ನಿದ್ದೆ ಬರೋಕೆ ಮೆಲಟೋನಿನ್ ಅಂತ ಒಂದು ಕೆಮಿಕಲ್ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗ್ಬೇಕು, ಅದರಿಂದಾನೇ ನಿದ್ದೆ ಬರೋದು. ಮೆಲಟೋನಿನ್ ಸೆಕ್ರೀಟ್ ಆಗೋದು ಡಾರ್ಕ್ನೆಸ್ ಇಂದ. ಸೊ ನೀವು ರೂಮ್ ಕತ್ಲೆ ಇಟ್ಕೊಂಡ್ರಷ್ಟೂನು ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಸೊ ಯಾವಾಗ ನೀವು ಮೊಬೈಲ್ ಲೈಟ್ ನ ಇಷ್ಟು ಹತ್ತಿರದಲ್ಲಿ ಇಟ್ಕೊಳ್ತೀರಾ, ದೇರ್ ಇಸ್ ಸೋ ಮಚ್ ಆಫ್ ಲೈಟ್ ಗೋಯಿಂಗ್ ಟು ಯುವರ್ ಬ್ರೈನ್, ಸೊ ಮೆಲಟೋನಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಸೊ ಆ ಕಾರಣದಿಂದಾನು ನಿದ್ದೆ ಬರದೇ ಇರ್ಬೋದು. ಸೊ ಫಸ್ಟ್ ಆ ನಿದ್ರೆ ಸಮಸ್ಯೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಈ ತರ ಕೆಲವು ವಿಧಾನಗಳನ್ನ ಸರಿ ಮಾಡಿದ್ರೆ
ನಿದ್ರೆ ಸಮಸ್ಯೆ ಬಗೆಹರಿಬಹುದು ಅಂದ್ರೆ ಅಷ್ಟನ್ನೇ ನಾವು ಹೇಳ್ಕೊಟ್ಟಿರ್ತೀವಿ. Okay. ಸ್ಲೀಪ್ ಹೈಜೀನ್ ಅಂತ ಅಂತೀವಿ ಅದಕ್ಕೆ. ಓಕೆ ಅಂದ್ರೆ ಹೇಗೆ ನೀವು ಬಾಡಿ ಹೈಜೀನ್ ಮೇಂಟೈನ್ ಮಾಡ್ತೀರಾ ಆ ತರ ಸ್ಲೀಪ್ ಹೈಜೀನ್ ಅಂತ. ಓಕೆ ಒಂದು ನಿರ್ದಿಷ್ಟ ಸ್ಥಳದಲ್ಲೇ ಮಲ್ಕೋಬೇಕು. ಓಕೆ ಈಗ ಹಾಸಿಗೆನ ಎಲ್ಲಾನು ಹಾಸಿಗೆ ಮೇಲೆ ಮಾಡೋದಲ್ಲ. ಹ್ಮ್. ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ, ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲೇ ಊಟ ಮಾಡ್ತಿರ್ತಾರೆ, ಅಲ್ಲಿಂದಾನೇ ಟಿವಿ ನೋಡ್ತಾ ಇರ್ತಾರೆ, ಅಲ್ಲೇ ಮಲ್ಕೋಬೇಕು. ಸೊ ಮೆದುಳಿಗೆ ಇದು ಮಲ್ಗುವಂತ ಒಂದು ಜಾಗ ಅಂತ ಸಿಗ್ನಲ್ಲೇ ಸಿಗೋದಿಲ್ಲ. ನೀವು ಬೆಳಗಿನ ರಾತ್ರಿ ಎಲ್ಲಾ ಟೈಮು ಬೆಡ್ ಮೇಲೆನೆ ಓಕೆ ಎಲ್ಲಾನು ಮಾಡ್ತಾ ಇರ್ತೀರಾ. ಹಾಗೆ ಅಥವಾ ಇಂಥ ನಿರ್ದಿಷ್ಟ ಸಮಯಕ್ಕೆ ಮಲ್ಕೋಬೇಕನ್ನೋದು, ಸ್ಕ್ರೀನ್ ಯೂಸೇಜ್ ನ ಅಟ್ಲೀಸ್ಟ್ 1-2 ಗಂಟೆ ಮಲ್ಕೊಳಕ್ ಮುಂಚೆ ಮೊಬೈಲ್ ಆಫ್ ಮಾಡಿ ದೂರ ಇಡೋದು. ಓಕೆ ತುಂಬಾ ಕಾಫಿ ಟೀ ಈ ತರ ನಮ್ಮನ್ನ ಸ್ಟಿಮ್ಯುಲೇಟ್ ಮಾಡೋ ಅಂತದನ್ನ ಸಂಜೆ 1-6 ಗಂಟೆ ಮೇಲೆ ತಗೊಳ್ಬಾರ್ದು ಅನ್ನೋದು. ಬೇರೆ ಯಾರಿಗಾರು ಇವಾಗ ಆಲ್ಕೋಹಾಲ್ ಸಮಸ್ಯೆ ಅವೆಲ್ಲ ಇದ್ರೆ ಅಂತದನ್ನ ನೋಡ್ಬೇಕು. ಸೊ ಫಸ್ಟ್ ನಾವು ಇದನ್ನೆಲ್ಲಾನು ಅನಲೈಸ್ ಮಾಡಿ ಈ ವಿಧಾನಗಳಿಂದ ಸರಿ ಹೋಗಿಲ್ಲ ಅಂದಾಗ ಮಾತ್ರ ಮಾತ್ರೆಗಳ ಸಹಾಯ ತಗೋತೀವಿ. Okay. ಅದರಿಂದ ಜನ ಬರಬಹುದು, ನಿದ್ರೆ ಸಮಸ್ಯೆ ಇದ್ರೆ ಖಂಡಿತ ಬರಬಹುದು. ನೀವು ಹೇಳ್ತಾ ಇರೋದಕ್ಕೆ ಮಲಗೋದಕ್ಕೆ 2 ಅವರ್ ಮುಂಚೆ ಮೊಬೈಲ್ಗಳು ಎಲ್ಲ ಎತ್ತಿಡಬೇಕು ಅಂತೀರಾ. ಕೆಲವು ಶಿಶು ಮಲಗಾದ್ಮೇಲೆ ಮೊಬೈಲ್ ಕೆಲಸ ಮಾಡ್ತಾ ಇರೋದಿಲ್ಲ, ಆನ್ ಮಾಡೇ ಮಲಗಿರ್ತಾರೆ. ಡಾಕ್ಟರ್ ಇನ್ನೊಂದು, ಈ ಡಿಪ್ರೆಷನ್ ಅನ್ನೋ ವರ್ಡ್ ಭಾಳ ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಒಂದು 10-15 ವರ್ಷದಿಂದ ಕೇಳ್ತಾ ಇದ್ವಿ. ಮುಂಚೆ ಅಂದ್ರೆ ನಾವು ಮಕ್ಕಳಾಗಿದ್ದಾಗ ಈ ಮಾತು ಕೇಳಿರಲಿಲ್ಲ, ಈ ಪದ ಎಲ್ಲೂ ಕೇಳಿರಲಿಲ್ಲ. ಏನಾಗಿದೆ ಇತ್ತೀಚೆಗೆ?